ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿಯಿಂದ ಹೋರಾಟ. ಬಂಗಾರಪೇಟೆ ತಾಲೂಕು ಕಚೇರಿ ಮುಂಭಾಗ ಇಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮದಿವಣ್ಣನವರು, ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಬಂಗಾರಪೇಟೆ ತಾಲೂಕಿನ ಇತರೆ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಬಳಿಕ ಮಾತನಾಡಿದ ತಾಲೂಕು ಸಂಚಾಲಕರಾದ ಕಳವಂಚಿ ಶ್ರೀನಿವಾಸ್ ಅವರು, ಕಾಮಸಮುದ್ರ ಹೋಬಳಿ ಕಳವಂಚಿ ಗ್ರಾಮದ ಸರ್ವೆ ನಂಬರ್ 116ರಲ್ಲಿ ಸ್ಮಶಾನ ಸರ್ವೆ ಮಾಡಬೇಕು. ಮಜರ ವೆಂಕಟಾಪುರ ಗ್ರಾಮದಲ್ಲಿ ಸ್ಮಶಾನ ಇಲ್ಲ. ಆ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಗುರುತಿಸಿ ಅನುವು ಮಾಡಿಕೊಡಬೇಕು ಹಾಗೂ ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣ ನಿರ್ವಹಣೆಗೆ ಸರ್ಕಾರ ಸ್ಥಾಪಿಸಿರುವ ಡಿಸಿಆರ್ಇ ಪೊಲೀಸ್ ಠಾಣೆಗಳಿಗೆ ಅಗತ್ಯವಿರುವ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸಂಘಟನೆಯ ಕಾರ್ಯಕರ್ತರು ಪರಿಶಿಷ್ಟ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಗುಡುಗಿದರು. ಹೋರಾಟದ ಹಾಡುಗಳ ಮೂಲಕ ಪ್ರತಿಭಟನೆಗೆ ಉತ್ತೇಜನ ನೀಡಿ ನಮ್ಮ ಮೇಲೆ ಆಗುತ್ತಿರುವ ದೌರ್ಜನ್ಯ ಕೊನೆಗಾಣಬೇಕು ಎಂದು ಆಳುವ ಸರ್ಕಾರಗಳನ್ನು ಆಗ್ರಹಿಸಿದರು. ಮನವಿ ಪತ್ರದ ಹಕ್ಕೊತ್ತಾಯಗಳನ್ನು ಓದಿ ಗ್ರೇಡ್ 2 ತಹಶೀಲ್ದಾರ್ ಗಾಯತ್ರಿ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಮದಿವಣ್ಣನ್, ತಾಲೂಕು ಸಂಚಾಲಕ ಕಳವಂಚಿ ಶ್ರೀನಿವಾಸ್, ಸಂಘಟನೆಯ ಬಂಗಾರಪೇಟೆ ಕಾಂತರಾಜ್, ಗಂಗಮ್ಮನಪಾಳ್ಯ ರಾಮು, ಕಾಮಸಮುದ್ರ ನಾರಾಯಣಪ್ಪ, ವೆಂಕಟಾಪುರ ನಾಗರಾಜ್, ಚಿಕ್ಕಮರಿಹಳ್ಳಿ ಜಯರಾಮಯ್ಯ, ಶಿವರಾಜ್ ನಗರ ರವಿ, ವೆಂಕಟಾಪುರ ಮಂಜುನಾಥ್ ಕೆವಿ, ಡಿಆರ್ ಶಂಕರ್, ದೇಶಿಹಳ್ಳಿ ಶ್ರೀನಿವಾಸ್ ಎಂ, ಕಳವಂಚಿ ಶಿವಕುಮಾರ್ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ತುಮಟಗೆರೆ ಶಿವರಾಜು ಎಂ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಏಕಕಾಲಕ್ಕೆ ದಲಿತರ ಭೂಮಿ ಮತ್ತು ಹಕ್ಕುಗಳಿಗಾಗಿ ಈ ಒಂದು ಪ್ರತಿಭಟನಾ ಧರಣಿಯನ್ನು 28/7/2025 ಶುಕ್ರವಾರ ಎಲ್ಲ ತಾಲೂಕಾದ್ಯಂತ ಈ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ವತಿಯಿಂದ ಮಾನ್ಯ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಕಚೇರಿಯ ಮುಂದೆ ಈ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಧರಣಿಯ ಉದ್ದೇಶ ದಲಿತ ಭೂಮಿ ಮತ್ತು ವಸತಿ ಇತರ ಹಕ್ಕುಗಳಿಗಾಗಿ ಆಗ್ರಹಿಸಿ ಈ ಪ್ರತಿಭಟನೆಯನ್ನು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಇವತ್ತಿನ ದಿನ ನಡೀತಾ ಇದೆ. ಕೆಜಿಎಫ್, ಮುಳಬಾಗಲು, ಮಾಲೂರು, ಶ್ರೀನಿವಾಸಪುರ, ಚಿಂತಾಮಣಿ ಈ ಕಡೆ ಎಲ್ಲ ಕಡೆಯೂ ಒಂದೇ ಏಕಕಾಲಕ್ಕೆ ಒಂದೇ ದಿನದ ಇವತ್ತು ನಡೀತಾ ಇದೆ. ಅದು ಇವತ್ತು ಈ ಸರ್ಕಾರ ಈ ಭೂಮಿಯ ದಲಿತರಿಗೆ ಕೊಟ್ಟಿರತಕ್ಕಂಥ ಭೂಮಿಯಲ್ಲಿ ಸುಮಾರು 1963ರಲ್ಲಿ ಜಮೀನನ್ನು ಮಂಜೂರು ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಒಂದು ದಲಿತರ ಜಮೀನು ಒಳಗೆ ಕಾಲಿಟ್ಟಿಲ್ಲ. ಕಾರಣ ಏನಂದರೆ ಸವರ್ಣೀಯರು ಆ ಜಮೀನು ಒಳಗೆ ಕುಂದಿದ್ದಾರೆ. ಅದನ್ನು PDCL ಕಾಯ್ದೆಯಲ್ಲಿ ಹಾಕಿದ್ರು ಕೂಡ ಆ PDCL ಕಾಯ್ದೆಯಲ್ಲಿ ಕೇಸ್ ನಡೀತಾ ಇರೋ ಸಂದರ್ಭದಲ್ಲಿ ಕೂಡ ಇದೇ ಬಂಗಾರಪೇಟೆಯಲ್ಲಿ ಇರೋ ತಹಸೀಲ್ದಾರ್ ಅವರು ಮತ್ತು ಈ ಆಡಳಿತ ವರ್ಗ ಅವ್ರಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದು ನ್ಯಾಯ ಅನ್ನೋದು ಇದಾಗಿಲ್ಲ. ಆದ್ದರಿಂದ ಅದೆಲ್ಲ ಕೂಡ ಈ PDCL ಕಾಯ್ದೆ ಆಗಲಿ ಅಲ್ಲಿರೋ ದಲಿತರ ಜಮೀನುಗಳಿಗಲ್ಲೇ ಎಲ್ಲರನ್ನು ಕೂಡ ದಲಿತರನ್ನು ಅಲ್ಲಿ ಕೂರಿಸ್ಬೇಕು, ಅವ್ರಿಗೆ ಆ ಹಕ್ಕನ್ನು ಅವ್ರಿಗೆ ದೊರಕಿಸ್ಕೊಡ್ಬೇಕಂತ ಉದ್ದೇಶಿಸಿ ಇದೇ ರೀತಿ ಎಲ್ಲ ಕಡೆಯೂ ಕೂಡ ಈ ತಾಲೂಕಲ್ಲಿ ಮತ್ತು ಕಾಮಸಮುದ್ರದಲ್ಲಿ ಒಂದು ರಾಜಕಾಲುವೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡು ಅಲ್ಲಿ ಒಂದು ಸ್ಕೂಲ್ ಕಟ್ತಾ ಇದ್ದಾರೆ. ಅಲ್ಲಿ ಒಂದು ಸೆಟ್ ಕಟ್ಟಿದ್ದಾರೆ ಕಾರ್ ನಿಲ್ಲಿಸ್ಕೊಳ್ಳೋಕ್ಕೆ, ಬಸ್ ನಿಲ್ಲಿಸೋಕ್ಕೆ. ನಾವೇ ಹೋಗಿ ಖುದ್ದ ಸರ್ವೆ ಮಾಡಿ ಆ ಜಮೀನಿನಲ್ಲಿ ಮಾರ್ಕ್ ಹಾಕ್ಬಿಟ್ಟು ಬಂದಿದ್ರೆ ಮತ್ತೆ ಕೂಡ ಆ ಸೆಡ್ಡನ್ನು ಹೊಡೆದಿಲ್ಲ, ಏನು ಮಾಡಿಲ್ಲ. ಇದೇ ರೀತಿ ಇದರಲ್ಲಿ ಸಮುದ್ರದಲ್ಲಿ ನಿಮ್ಮ ಮಜರ ವೆಂಕಟಾಪುರದಲ್ಲಿ ಸ್ಮಶಾನಕ್ಕೆ ಹೋಗೋ ದಾರಿ ಇಲ್ಲ ಮತ್ತು ಅಲ್ಲಿ ರೈತರು ಜಮೀನಿಗೆ ಹೋಗೋಕ್ಕೆ ದಾರಿ ಇಲ್ಲ. ಆ ದಾರಿ ಅದನ್ನು ಕೂಡ ನಾವು ಕೇಳಿದ್ವಿ.